ಆತ್ಮೀಯ ವಿದ್ಯಾರ್ಥಿಗಳೇ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಬೋತ್ KCET ಹಾಗೆ ನೀಟ್ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಬಟ್ ಕೆಲವು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ರಿಸಲ್ಟ್ ಬಂದಿದೆ, ಬಟ್ ಯಾವುದೇ ಸೀಟು ಅಲಾಟ್ ಆಗೇ ಇಲ್ಲ. ಐದರ್ UGCET ಡೆಂಟಲ್ ಆಗ್ಬೋದು, ಆರ್ಕಿಟೆಕ್ಚರ್ ಆಗ್ಬೋದು, ಫಾರ್ಮಾ ಸೈನ್ಸ್ ಆಗ್ಬೋದು, ವೆಟರ್ನರಿ, ನರ್ಸಿಂಗು, ಮೆಡಿಕಲ್, ಡೆಂಟಲ್, ಹೋಮಿಯೋಪತಿ, ಹೀಗೆ ಯಾವುದೇ ಕೋರ್ಸ್ಗೂ ಸಹ ನಿಮಗೆ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು? ಆಪ್ಷನ್ ಎಂಟ್ರಿ ಮಾಡಬೇಕಾ? ಸೆಕೆಂಡ್ ರೌಂಡ್ಗೆ ಬೇಡವಾ? ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು? ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾ? ಯಾವ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು? ಫೀಸ್ ಕಟ್ಟಬೇಕಾ? ಕಾಷನ್ ಡೆಪಾಸಿಟ್ನ ಕಟ್ಟಬೇಕಾ? ಹೀಗೆ ಭಾಳಷ್ಟು ಡೌಟ್ಸ್ಗಳನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಸಿಗ್ತಾ ಇದೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ರಿಸಲ್ಟ್ ಬಂದಿದೆ, ಬಟ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಯಾವುದೇ ಕೋರ್ಸ್ಗೂ ಸಹ ನಿಮಗೆ ಸೀಟ್ ಸಿಕ್ಕಿಲ್ಲ. ಅದು ಮೆರಿಟಿಂದಾಗಿರ್ಬೋದು, ಇಲ್ಲ ರ್ಯಾಂಕಿಂದಾಗಿರ್ಬೋದು, ಅಥವಾ ನೀವು ಮಾಡಿರುವ ಆಪ್ಷನ್ ಎಂಟ್ರಿ ಮಿಸ್ಟೇಕಿಂದಾಗಿರ್ಬೋದು. ಎನಿವೆ ನಿಮ್ಗೆ ಯಾವುದೇ ಸೀಟು ಅಲಾಟ್ ಆಗಿಲ್ಲ ಅಂದರೆ ಅಂಥ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಸಿಟಿ ಇಲ್ಲ. ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಬಟ್ ನೀವು ನೆಕ್ಸ್ಟ್ ರೌಂಡ್ಗೆ ಭಾಗವಹಿಸಬಹುದು. ಸೆಕೆಂಡ್ ರೌಂಡ್ಗೆ ನೀವು ಭಾಗವಹಿಸ್ಬೋದು. ಅಲ್ಲಿ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಆಪ್ಷನ್ ಎಂಟ್ರಿ ಮಾಡಬಹುದು, ಬಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ನೀವು ಅಲ್ಲಿ ಆಪ್ಷನ್ ಎಂಟ್ರಿ ಪೋರ್ಟಲ್ನ ಕ್ಲಿಕ್ ಮಾಡಬೇಕು. ಆಪ್ಷನ್ ಎಂಟ್ರಿ ಪೋರ್ಟಲ್ನ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಒಪ್ಪಿಗೆ ಕರಾರು ಪತ್ರ ಬರುತ್ತೆ. ಒಪ್ಪಿಗೆ ಇದೆ ಅಂತೇಳಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಪೋರ್ಟಲ್ ಓಪನ್ ಆಗುತ್ತೆ. ನೀವು ರೌಂಡ್ 1ನಲ್ಲಿ ಆಪ್ಷನ್ ಎಂಟ್ರಿ ಮಾಡಿದಿರಲ್ಲ, ಆ ಎಲ್ಲ ಡೀಟೇಲ್ಸು, ಆ ಎಲ್ಲ ಎಂಟ್ರೀಸ್ಗಳನ್ನ ನೀವು ನೋಡ್ಬೋದು. ಅವಾಗ ಫಸ್ಟ್ ರೌಂಡ್ನಲ್ಲಿ ಆಪ್ಷನ್ ಎಂಟ್ರಿ ಮಾಡಿದಿರಲ್ವಾ, ಆ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ದ ಕಾಲೇಜಸ್ಗಳನ್ನ ನೀವು ಬೇಕಾದ್ರೆ ಡಿಲೀಟ್ ಮಾಡ್ಬೋದು, ರೀಶಫಲ್ ಮಾಡ್ಕೋಬೋದು, ರೀಅರೇಂಜ್ ಮಾಡ್ಕೋಬೋದು, ಮಾಡಿಫೈ ಮಾಡ್ಕೋಬೋದು, ಪ್ರಯಾರಿಟಿ ಆರ್ಡರ್ಗಳನ್ನ ಚೇಂಜ್ ಮಾಡ್ಕೊಬೋದು. ಫೀಸ್ ಕಟ್ಟಬೇಕಾ ಸರ್ ನಾವು ಅಂದರೆ ನೀವು ಯಾವುದೇ ರೀತಿ ಫೀಸನ್ನು ಕಟ್ಟಬೇಕಾಗಿಲ್ಲ. ಯಾವುದೇ ಕೋರ್ಸ್ಗಾದರೂ ಅಷ್ಟೇ ಫೀಸನ್ನು ಕಟ್ಟಬೇಕಾಗಿಲ್ಲ. ಬಟ್ ಮೆಡಿಕಲ್ಗೆ ಮಾತ್ರ ಕಟ್ಟಬೇಕು. ಅದನ್ನು ಮುಂದೆ ಹೇಳ್ತೀನಿ. ಡೆಂಟಲ್ಲು, ಹೋಮಿಯೋಪತಿ, ಇಂಜಿನಿಯರಿಂಗು, ನರ್ಸಿಂಗು, AG, ಅಗ್ರಿ, ವೆಟರ್ನರಿ, ಫಾರ್ಮಾ ಸೈನ್ಸ್ ಯಾವುದೇ ಕೋರ್ಸ್ಗೂ ಅಷ್ಟೇ ನೀವು ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಫೀಸನ್ನು ಆಗಿಲ್ಲ. ಸೆಕೆಂಡ್ ರೌಂಡ್ನಲ್ಲಿ ನೀವೀಗ ಫಸ್ಟ್ ರೌಂಡ್ನಲ್ಲಿ ಮೆಡಿಕಲ್ ಕಾಲೇಜಸ್ಗಳನ್ನ ಆ್ಯಡ್ ಮಾಡಿದ್ದೀರಾ, ಬಟ್ ನಿಮ್ಗೆ ಯಾವುದೂ ಸಿಕ್ಕಿಲ್ಲ. ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಮೆಡಿಕಲ್ ಸೀಟ್ಗಳನ್ನ ಹಾಗೆ ಉಳಿಸ್ಕೊಂಡ್ರೆ, ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ನಾವು ಸೇರ್ತೀವಿ ಅನ್ನೋ ಆಗಿದ್ದರೆ ನೀವು ಕಾಷನ್ ಡೆಪಾಸಿಟ್ನ ಕಟ್ಟಲೇಬೇಕು. ಒಂದು ವೇಳೆ ನಿಮಗೆ ಮೆಡಿಕಲ್ ಸೀಟ್ಗಳು ಬೇಡ ಅನ್ನಂಗಿದ್ರೆ ಡಿಲೀಟ್ ಮಾಡಿ. ಆಗ ನೀವು ಕಾಷನ್ ಡೆಪಾಸಿಟ್ನ ಆಗಿಲ್ಲ. ಕಾಷನ್ ಡೆಪಾಸಿಟ್ ಮತ್ತು ಫೀಸನ್ನು ಪೇ ಮಾಡೋ ಹಾಗಿಲ್ಲ. ಐ ಥಿಂಕ್ ಎಲ್ರಿಗೂ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿಲ್ವೋ ಅವರು ಧೈರ್ಯವಾಗಿರಿ. ಸೆಕೆಂಡ್ ರೌಂಡ್ನಲ್ಲಿ ಸೀಟು ಸಿಗೋ ಚಾನ್ಸಸ್ಗಳು ಇರುತ್ತೆ. ಆಪ್ಷನ್ ಎಂಟ್ರಿಗಳನ್ನ, ಪ್ರಯಾರಿಟಿಗಳನ್ನ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು, ರೀಅರೇಂಜ್ ಮಾಡ್ಕೋಬೇಕು. ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಕೊಡಿದರೆ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ಅಥವಾ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ.